ಆರಾಮದಿರಿ ಯಾಬೇ? ನಾವು ಆರಾಮದಿ ನೋಡ್ರಿ. ಹೀಗೆ ಬಂದೆವು. ಹಾಂ ಹೂನಕ್ಕ 10 ನಿಮಿಷ ಆಯ್ತು ಬಂದು. ಮಾಮ ನೀನು? ನಾವು ನಿನ್ನೆನ ಬಂದೀವಿ. ಮಾಮಾರು ಹುಡುಗರು ಎಲ್ಲರೂ ಬಂದೀವಿ. ಹಾಯ್ ಮಾಡಿ. ಮಾಮಾರು ಬಂದಿವಿ. ಹಾಯ್ ಅಲ್ಲಿ ನೋಡಲ್ಲಿ. ನಮಸ್ಕಾರ ರೀ ಎಲ್ಲರಿಗೂ. ಸ್ನೇಹಿತರೆ ಎಲ್ಲರೂ ಹೆಂಗದಿರಪ್ಪ? ಆರಾಮದಿರೇನೋ? ನಾವು ಕೂಡ ಆರಾಮದೀವಿ ನೋಡ್ರಿ. ಮಸ್ತ್ ಅದೀವಿ. ಬಿಜಾಪುರಕ್ಕೆ ಬಂದೀವಿ ನೋಡ್ರಿ. ಅಕ್ಕರ ಒಂದು ನೂತನ ಶಾಲಾ ಕಟ್ಟಡದ ಓಪನಿಂಗ್ ಸೆರೆಮನಿಗೆ ನಾವು ಇವಾಗ ಬಂದಿದ್ದೀವಿ ನೋಡ್ರಿ. ಸೊ ಅವ್ವ ಅಪ್ಪ ಎಲ್ಲರೂ ಕೂಡ ಇನ್ನೂ ಯಾರ್ಯಾರೆಲ್ಲ ಬಂದಾರ ನಿಮ್ಮ ಜೊತೆಗೆ ನಾನು ಹಂಗೆ ಶೇರ್ ಮಾಡ್ಕೋತಾ ಹೋಗ್ತೀನಿ. ಸೊ ಭಾಳ ಅಂದ್ರೆ ಭಾಳ ಜನ ಫ್ಯಾಮಿಲಿ ಇರುವಂಥ ಒಂದು ಕುಟುಂಬ ಅಂತಂದ್ರೆ ಅದು ನಮ್ಮ ಗಂಡಮ್ಮನ ಮನೆ ಕಡಲ್ದವ್ರು ನೋಡ್ರಿ. ಸೊ ಅಕ್ಕಾಗ ಒಳ್ಳಿ ನಮ್ಮ ಸೋದರ ಮಾವರೇ ಆಗ್ಬೇಕ್ರಿ, ಅವ್ರಿಗೇ ಒಳ್ಕೊಟ್ಟೈತಿ. ಅಂದ್ರೆ ದೊಡ್ಡಮ್ಮವ್ರ ತಮ್ಮ ಅವ್ರಿಗೇ ನಮ್ಮ ಅಕ್ಕನ ಕೊಟ್ಟೈತ್ರಿ. ಸೊ ಭಾಳ ದೊಡ್ಡ ಕುಟುಂಬ ಅಂತ ಹೇಳ್ಕೊಳೋದಕ್ಕೆ ಭಾಳ ಹೆಮ್ಮೆ ಅಂತ ಅನ್ನಿಸ್ತೈತಿ. ಶ್ರೀ ನೋಡ್ರಿ, ಶ್ರೀ ಪುಟಾಣಿಗೆ ಒಂಚೂರು ಮೈ ಬಿಸಿಯಾಗಿತ್ತು. ಅವನಿಗೆ ಜ್ವರ ಬಂದಿದ್ವಾ. ಅವರು ನಮ್ಕಿನ್ನ ಮುಂಚೆಕೇ ಬಂದಿದ್ದರು. ನಮ್ಗೆ ಸ್ವಲ್ಪ ಲೇಟ್ ಆಯಿತು. ಯಾಕೆ ಲೇಟ್ ಆಯಿತು ಏನಂತೇಳಿ ನಿಮ್ಗೊಂದು ಸಪ್ರೇಟಾಗಿ ನಾನು ವಿಡಿಯೋನ ಮಾಡಿ ಹಾಕ್ತೀನಿ. ಬರೀ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿರಿ, ಎಲ್ಲಿ ಸ್ಕಿಪ್ ಮಾಡಾರ್ದ ನೋಡಿರಿ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿರಿ. ಒಳ್ಳಪ್ಪ ಇಲ್ಲಿ ನೋಡಿ ಅಪ್ಪ. ಹಾಯ್ ಮಾಡವ. ಇನ್ನು ಹಿಡ್ಕೋ, ಇದನ್ನ ಮುತ್ತನ ಮೇಲೆ ಹೋಗು. ಹುಡುಗಪ್ಪ ಹಂಗರ್ಗುಂಡ ಚಪಾತಿ ತೊತ್ಯಾಪ ಅಲ್ಲಿ ಬಂದ್ರೆ ಸಮಾಧಾನ ಸರಿ. ನಮ್ಮ ಊರಿಗೆ ಬಂದ್ರ ಓದಿಲ್ಲಪ್ಪಜಿ. ಫೋಟೋ ಬರಕತ್ತಿಲ್ಲ ಇದ್ರೊಳಗೆ ಗೊತ್ತಾಗತ್ತೆ ನಿನಗೆ. ವಿಡಿಯೋ ಕಟ್ ಮಾಡಿ ವಿಡಿಯೋ ಚಾಲು ಐತಿಲ್ಲ. ಒಂದು ಫೋಟೋ ಹೊಡೆದ ಈಗ ನೀ ಬಾ ಚಿಂಗೆ ಬರ್ತಿ ಇಲ್ಲಲ್ಲ. ನೀ ಬಾರ ಫೋಟೋ ತೆಗಿತಾರ. ಬಾರ ಮಮ್ಮಿ ಮಮ್ಮಿ ಇಲ್ಲ ಅವನಲ್ಲೇ ಕೈ ಬರ್ರಿ ಸದ್ಯಕ್ಕೆ ಒಂದು ರೌಂಡ್ ಊಟಕ್ಕೆ ಅಡುಗೆ ಏನು ಮಾಡಿಸಿದ್ರು ಅಂತೇಳಿ ನೋಡ್ಕೊಂಬರೋಣ. ನಮ್ಮ ದೇಶಿ ಅಡುಗೆ ನೋಡ್ರಿ, ಬುಂದೆ ನೋಡ್ರಿ, ಆಮೇಲೆ ಹೆಸ್ರು ಕಾಳು ಪಲ್ಯ ನೋಡ್ರಿ, ಜೊತೆಗೆ ಎಣ್ಗಾಯಿ ಬದ್ನಿಕಾಯಿ ಪಲ್ಯ ನಮ್ಮ ಚಿನ್ನು ಮಾಡ್ಕೊಂಬಂದಿದ್ದಾನೆ ರೀ. ಇದು ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್. ಆಮೇಲೆ ಮೊಸರು ಮತ್ತು 2 ಥರದ ಚಟ್ನಿಗಳು ನೋಡ್ರಿ, ಗುರಳ್ ಚಟ್ನಿ ಮತ್ತು ಶೇಂಗಾ ಚಟ್ನಿ. ಆಮೇಲೆ ಮಸ್ತಾಗಿ ಬಿಸಿ ಬಿಸಿ ಬಜ್ಜಿ ನೋಡ್ರಿ, ಜೊತೆಗೆ ಚಪಾತಿ ಮತ್ತು ರೊಟ್ಟಿ ನೋಡ್ರಿ. ಸ್ವಲ್ಪ ಮಸಾಲೆ ರೊಟ್ಟಿ ಇದ್ದು ಅಡುಗೆ ಅಂತೂ ಸೂಪರಾಗಿತ್ತು. ಜೊತೆಗೆ ಅನ್ನ ಮತ್ತು ಸಾಂಬಾರ
ನೋಡಿರಿ ಇಲ್ಲಿ ಅಪ್ಪ ತಂಗಿ ಎಲ್ಲರೂ ಇದ್ದಾರೆ, ಅವ್ರ ಜೊತೆಗೆ ನಾನು ಕೂಡ ಊಟನ ಎಂಜಾಯ್ ಮಾಡ್ತಿದ್ದೀನಿ. ಮಸ್ತ್ ನಾವು ಕೂಡ ಎಲ್ಲರೂ ಊಟ ಮಾಡ್ಕೊಂಡು ನೋಡ್ರಿ. ಏನೇ ಹೇಳ್ರಿ ನೀವು, ನಮ್ಮ ಒಂದು ಜವಾರಿ ಊಟ ಏನಿರ್ತೈತೆ ನೋಡ್ರಿ ಅದ್ರ ಮುಂದೆ ಯಾವುದೂ ಇಲ್ಲ. ಅದ್ರಾಗ ಎಲ್ಲ ಫ್ಯಾಮಿಲಿ ಜೊತೆಗೆ ಸ್ವಲ್ಪ ಮಾತಾಡಿಕೊಂಡು ಊಟ ಮಾಡಿದ್ರು ಖುಷಿ ಮಸ್ತ್ ಅಂತ ಅನ್ನಿಸ್ತೈತೆ ನೋಡ್ರಿ. ಆದರೂ ಸ್ವಲ್ಪ ಗಡಿಬಿಡಿ ಆಯಿತು. ಇದು 3 ಅಂತಸ್ತಿನ ಕಟ್ಟಡ ನೋಡ್ರಿ. ಇಲ್ಲಿ ಇವಾಗ ಬೇಸಿಗೆ ರಜೆ ಮುಗಿದಾದ್ಮ್ಯಾಗ ಇಲ್ಲೆಲ್ಲ ಸ್ಕೂಲ್ಗಳು ಕೂಡ ಇಲ್ಲೇ ಕ್ಲಾಸಸ್ ನಡೀತಾವೆ ನೋಡ್ರಿ. ಅಕ್ಕರ ಫಸ್ಟ್ ಮನೆ ಓಪ್ಲಿಂಗ್ದೊಳಗೆ ನಮ್ದಿನ್ನ ಮದುವೆ ಆಗಿದ್ದಿಲ್ಲ. ಮತ್ತು 2ನೇ ಮನೆ ಕಟ್ಟಿದ ಟೈಮ್ದೊಳಗೆ ಸ್ನೇಹ ಮತ್ತು ನಾನು ನಮ್ಮ ಅತ್ತೆಯರು ಬಂದಿದ್ವಿ. ಸೊ ಇವಾಗೂ ಕೂಡ ನಮ್ಗೆ ಅರ್ಜೆಂಟ್ನಾಗ ಬಂದ್ವಿ ನೋಡ್ರಿ. ಗಡಿಬಿಡಿ ಆಯಿತು. ಅಕ್ಕ ಅಡ್ವಾನ್ಸೇ ಬಾ ಅಂತಂದಿದ್ರು. ಆಮೇಲೆ ನಮ್ಗೆ ಅವತ್ತು ಹಳದಿ ಕಾರ್ಯಕ್ರಮ ಇತ್ತು ನೋಡ್ರಿ ಓನರ್ ಆಂಟಿಯರ್ದು. ಸೊ ಮದುವೆನೂ ಕೂಡ ಇಲ್ಲ, ನೀವು ವಿಡಿಯೋದೆಲ್ಲ ಮಾಡ್ತಿದ್ದಿ, ಮತ್ತು ಮನೆ ಓಪ್ಲಿಂಗಾರ ಮತ್ತು ಯಾವಾಗಾರು ಹೋಗಿ ಬರೀ ಮನೆ ನೋಡೋದು ಇರ್ತೈತಿ. ಸೊ ಮದುವೆಗೆ ಬಾ ಅಲ್ಲ ಅಂತ ಅನ್ನತ್ತಿದ್ರು. ನಮ್ಗೆ ನಮ್ಮ ಅಪ್ಪನ ಕಡೆ ಬಳಗ ಅಂತಂದ್ರೆ ನಮ್ಮ ಅಕ್ಕವ್ರು ನೋಡ್ರಿ. ನಾವು 5 ಜನ ಅದೀವಿ ಹೆಣ್ಮಕ್ಳು. ಹಾಗಾಗಿ ನನಗೆ ಈ ಕಡೆನೇ ಭಾಳ ಮನಸ್ಸಿತ್ತು, ಮದುವೆಗೆ ಬರೋಕ್ಕಾಗಲ್ಲ ಅಂತಲೇ ಮತ್ತು ಅವತ್ತು ಅರ್ಶಿಣಕ್ಕೆ ಹೋದ್ವಿ. ಹಾಗಾಗಿ ನಮ್ಗೆ ಅಡ್ವಾನ್ಸ್ ಬರೋಕ್ಕಾಗಲಿಲ್ಲ. ಸೊ ಇವಾಗ ನೋಡ್ರಿ ಈ ಕಡೆ ಎಲ್ಲ ಒಂಥರ ಚೆನ್ನಾಗೈತೆ ರೀ ಸುತ್ತಮುತ್ತಲ ವಾತಾವರಣ ಅದೆಲ್ಲನೂ ಕೂಡ. ಹೋಗ್ತಾ ವಿಡಿಯೋ ನೋಡಿರಿ, ನಿಮಗೂ ಕೂಡ ಎಲ್ಲ ರೀತಿಯಾದಂಥ ಒಂದು ನಮ್ಮ ಫ್ಯಾಮಿಲಿ ಸ್ವಲ್ಪ ಬಂಧು ಬಳಗ ಅಷ್ಟೇ ಇರುವಂಥ ಗಡಿಬಿಡಿ ಟೈಮ್ದೊಳಗನೆ ಸ್ವಲ್ಪ ಎಲ್ಲ ಕವರ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ನಮ್ಮದು ಕೆಲಸ ಇದೆ ನೋಡ್ರಿ, ಯೂಟ್ಯೂಬರ್ ಅಂತಂದ್ರೆ ಇದು ನಮ್ಗೊಂದು ಜಾಬ್ ಅಲ್ಲ, ಓದಲೆಲ್ಲ ವಿಡಿಯೋ ಮಾಡೋದೆ. ಸೊ ಹಾಗಾಗಿ ಮತ್ತೆ ಬಂದೆ ನಾನು ಬಂದಿನಿ ಸೆಲ್ಫಿ ತಗೊಂಡು ಒಂದು ಫೋಟೋ ತೆಗಿಯಪ್ಪಿ ಇಲ್ವಾ? ಇದು ಇಲ್ಲಿ ಕ್ಲಿಕ್ ಮಾಡಿ ವೈಟ್ ಕಲರ್ಗೆ. ಊಟ ವಿಡಿಯೋ ಇರ್ಲಪ್ಪ, ನಾವು ತೆಗೆದು ವಿಡಿಯೋ ಬರ್ರಿ ನೀವು ದಮ್ಮಪ್ಪ ಸ್ವಲ್ಪ ಬರಾಕಿಲ್ಲ. ಎಲ್ಲರೂ ಕೂಡ ಹಾಯ್ ಮಾಡಿದ್ದಾರೆ ನೋಡ್ರಿ. ನಿಮ್ಮೆಲ್ಲರಿಗೂ ಕೂಡ ನೀವು ನಮ್ಮ ಯೂಟ್ಯೂಬ್ ಕುಟುಂಬ, ನೀವು ಕೂಡ ನಮ್ಗೆ ಭಾಳ ಸಪೋರ್ಟ್ ಮಾಡ್ತೀರಿ. ನಾ ಯಾವಾಗಲೂ ಹೇಳ್ತೀನಿ, ಗಂಡು ಮನೆ ಫ್ಯಾಮಿಲಿಗಾಯಿತು ತವ್ರ ಮನೆ ಕಡೆ ಫ್ಯಾಮಿಲಿಗಾಯಿತು ನನಗೆ ಭಾಳ ಸಪೋರ್ಟ್ ಮಾಡೋರು ಅದಾರ. ಅದೊಂದು ಭಾಳ ಹೆಮ್ಮೆ ಅನ್ನಿಸ್ತೈತಿ, ಖುಷಿ ಅಂತ ಅನ್ನಿಸ್ತೈತಿ. ಇಲ್ಲಿ ವೈಟ್ ಕಲರ್ ಟೋಪಿಯನ್ನು ಹಾಕ್ಕೊಂಡಿದ್ದಾರೆ ನೋಡ್ರಿ. ಅವ್ರ ಹೆಸರು ಶ್ರೀಧರ ಅಂತೇಳಿ, ಅಕ್ಕ ಅವರ ದೊಡ್ಡ ಮಗ ನೋಡ್ರಿ. ನಮ್ಮ ಮನೆ ತನಕ ಹಿರಿ ಮೊಮ್ಮಗ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದ್ರೆ ಸುಜಾತಕ್ಕನ ಮಗಳು ಸೃಷ್ಟಿ ನೋಡ್ರಿ, ಹಿರಿ ಮೊಮ್ಮಗಳು. ಸೊ ಇದ್ರೊಳಗೆ ಸ್ವಲ್ಪ ಜನ ತಮ್ಮದೇರು ಅದಾರ ಮತ್ತು ಮಕ್ಕಳು ಅದಾರ ನೋಡ್ರಿ. ಸೃಷ್ಟಿ, ಬಾಗು, ಚಿನ್ನು ಇವರೆಲ್ಲರನ್ನು ಕೂಡ ನೀವು ನೋಡಿರ್ತೀರಿ. ಲಾಸ್ಟ್ ಟೈಮ್ ನಾವು ಮಾಮ ಅವ್ರಿಗೆ ಕರ್ಣಾಪುಷನ್ ಅದಾನ ಹೋಗಿದ್ವಲ್ಲ, ಆವಾಗ ನೀವು ಶ್ರೀಧರ್ ಅವ್ರನ್ನ ಕೂಡ ನೋಡಿದ್ದೀರಿ. ನಮ್ಮ ಹೋಂಬಯ್ಯ ನೋಡ್ರಿ ಎಷ್ಟು ಕ್ಯೂಟಾಗಿ ಆಗಿದ್ದಾನ. ಎಲ್ರಿಗೂ ಸ್ವಲ್ಪ ನೀವಂತ ಮಾತಾಡೋಕ್ಕೇ ಆಗಲಿಲ್ಲ, ಬಟ್ ಅಂದರೂ ಇಷ್ಟಾದರೂ ಕೂಡ ವಿಡಿಯೋ ಕ್ಲಿಪ್ಪಿಂಗ್ಸ್ ಸಿಕ್ಕೋ ನೋಡ್ರಿ. ಮತ್ತು ಈ ಒಂದು ಎಫರ್ಟಿಗೆ ನಿಮ್ಮ ಒಂದು ಲೈಕ್ ಕೊಡ್ಲಿಕ್ಕಂದ್ರೆ ನಮಗೂ ಬೇಜಾರಾಗಿಬಿಡ್ತೈತಿ. ಇನ್ನು ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಫಟಾಫಟ ಅಂತ ಹೇಳ್ಕೇಸಿ ಲೈಕ್ ಕೊಡ್ರಿ. ಇನ್ನೊಂದು ನಮ್ಮದು ಡೈಲಿ ರೂಟೀನ ಮನೆಯೊಳಗೆ ಆರಾಮ್ಸೆ ಕ್ಯಾಮ್ರಾ ಫೇಸ್ ಮಾಡಿಬಿಡ್ತೀವಿ. ಬಟ್ ಹೊರಗೆ ಹೋದಾಗೂ ಇತ್ತೀಚೆಗೆ ಮೊದಲಿನಕಿನ್ನ ಸ್ವಲ್ಪ ಕಂಫರ್ಟಬಲ್ ಆಗಿ ವಿಡಿಯೋ ಮಾಡ್ತೀನಿ. ಅಂದ್ರೂ ಸ್ವಲ್ಪ ಒಂದೊಂದು ಇದ್ರೊಳಗೆ ಅನ್ಕಂಫರ್ಟಬಲ್ ಅಂತ ಅನ್ನಿಸ್ತಿರ್ತೈತಿ. ಬಟ್ ಆದರೂ ಇದು ನಮ್ಮ ಜಾಬ್ ನೋಡ್ರಿ. ಹಾಗಾಗಿ ಮತ್ತು ಇದು ಅಂತೂ ತನ್ನ ಕೊಡ್ತಲ್ಲ ನಮ್ಗೆ, ಹಾಗಾಗಿ ಮತ್ತು ಮಾಡಲೇಬೇಕಾಗ್ತದೆ. ಎಲ್ಲ ಜನರ ಮಧ್ಯೆ ಒಂದು ಪಬ್ಲಿಕ್ ಜಾಗದೊಳಗೆ ಕ್ಯಾಮ್ರಾ ಆನ್ ಮಾಡಿ ವಿಡಿಯೋ ಮಾಡೋದು ಮಾತಾಡೋದು ಅಂತಂದ್ರೆ ಅದು ಸಾಮಾನ್ಯ ಕೆಲಸ ಅಂತಲ್ಲ. ನಮ್ಮ ಓಂಬಯ್ಯಾಗ ಜಾಸ್ತಿ ದೃಷ್ಟಿ ಆಗ್ತದೆ ಅಂತೇಳಿ ಸ್ವಲ್ಪ ನಾನು ಅವ್ನ ಫೇಸನ್ನು ಬ್ಲರ್ ಮಾಡೀನಿ ರೀ. ಏನೋ ಅನ್ಕೊಳೋದಕ್ಕೆ ಹೋಗಬೇಡ್ರಿ. ಸೊ ಇವಾಗ ನೋಡ್ರಿ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಜನರೆಲ್ಲ ಊಟ ಮಾಡ್ತಿದ್ದಾರೆ. ಸಿಕ್ಕಾಪಟ್ಟೆ ಜನರಿ. ಅಕ್ಕ ಮಾಮ ಅವ್ರಿಗೆ ಜಾಸ್ತಿ ಬಂದವರು ಹೋದವ್ರಿಗೆ ಅಂತೂ ಭಾಳ ಗಟ್ರಿ. ಅಕ್ಕ ಮಾಮ ಅವರು ಎಲ್ಲ ಇಡೀ ಫ್ಯಾಮಿಲಿ ಎಲ್ಲರೂ ಕೂಡ ಭಾಳ ಪ್ರೀತಿ ವಿಶ್ವಾಸದಿಂದ ಎಲ್ಲರನ್ನೂ ಕೂಡ ಮಾತಾಡಿಸ್ತಾರೆ. ಒಂದು ಗೌರವ ಭಾವನೆಯಿಂದ ಮಾತಾಡಿಸ್ತಾರೆ. ಅದೊಂದು ಒಳ್ಳೆ ಸಂಸ್ಕಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾಳ ಖುಷಿ ಅಂತ ಅನ್ನಿಸ್ತೈತಿ. ಇದ್ರೊಳಗೆ ಸ್ವಲ್ಪ
ವಿಡಿಯೋಗಳ್ನ ಫೋಟೋಗಳ್ನ ತೊಗೊಂಡ್ವಿ. ಶಾರ್ಟ್ಸ್ ವಿಡಿಯೋ ಎಲ್ಲನೂ ಕೂಡ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಹೆಂಗೆ ವಿಡಿಯೋ ಹಾಕ್ತಿರ್ತೀನಿ. ಇವಾಗ ಮೊದಲಿನಂಗೆ ಸ್ವಲ್ಪ ವಿಡಿಯೋಗಳು ಆ್ಯಕ್ಟಿವಾಗಿ ಹಾಕಲ್ಲಾಗೀನಿ. ವ್ಯೂಸು ಕೂಡ ಡೌನ್ ಆಗ್ಯಾವ, ನೀವು ನೋಡ್ತಿರ್ಬೋದು. ಬಟ್ ಪರವಾಗಿಲ್ಲ ರೀ, ಹಾಗೆ ಕವರ್ ಮಾಡೋಣ ಅಂತ. ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಬೆಂಬಲ ಇತ್ತಪ್ಪ ಅಂದ್ರೆ ಅದೇನು ದೊಡ್ಡ ಆಗೋದಲ್ಲ ನೋಡಿರಿ. ಖಂಡಿತವಾಗ್ಲೂ ನಮ್ಮ ಫ್ಯಾಮಿಲಿ ಫಂಕ್ಷನ್ ವಿಡಿಯೋಗಳ್ನ ಶೇರ್ ಮಾಡಿರಿ. ಕುಂದರೋಗಿ ಸಿಷ್ಟಿ ರೀ, ಕುಂದರೋರಲ್ಲಿ ಕುಂದರಿ ನಮ್ದಿದೆ ಸಡಗ್ರಪ್ಪ. ಇಲ್ಲಿ ಓದಲ್ ಬಂದಲ್ಲಿ ಗೊತ್ತಲ್ಲೇ ಇನ್ಕಮ್. ಓರಿ ಮಾಮಾರ್ ನೋಡ್ರಿ, ಅಷ್ಟು ಗರ್ದಿ ಒಳಗೂ ಕೂಡ ಅಷ್ಟು ಜನರು ಮಧ್ಯೆ ಒಳಗೂ ಮತ್ತು ಸ್ವಲ್ಪ ಸೌಂಡ್ ಮಾಡಿಕೊಂಡು ಯಾವಾಗ ಬಂದಿರವ ಎಲ್ಲರೂ ಆರಾಮದಿರೇನು ಮತ್ತು ನಮ್ಮ ಯಜಮಾನ್ರಿಗೂ ಕೂಡ ಕೇಳಿದ್ರು ನೋಡ್ರಿ. ಮತ್ತು ಆಮೇಲೆ ಅಂಥದ್ರೊಳಗೂ ಮತ್ತು ನೀವು ಯೂಟ್ಯೂಬರ್ ಅದಿರಿ, ಬರ್ರಿ ಮೇಡಮರ ಎಲ್ಲ ವೀಡಿಯೋಗಳು ಹಾಕ್ರಿ ಅಂತ ಕೇಳಿಸಿ ಭಾಳ ಕಾಮಿಡಿ, ಮಸ್ತ್ ಕಾಮಿಡಿ ಮಾಡ್ತಾರೆ ರೀ. ಫ್ಯಾಮಿಲಿ ಜೊತೆಗೆ ಅಷ್ಟೇ ಮಿಕ್ಸ್ ಆಗ್ತಾರೆ ನೋಡ್ರಿ ಮಾಮಾರು. ನಮಗೂ ಸೋದರ ಮಾವದರ ಆಗಬೇಕೆಲ್ಲ, ಇಲ್ಲೆಲ್ಲ ಸೋದರ ಅತ್ತಿ ಸೋದರ ಮಾವದಿರು, ಅವ್ರ ಮಕ್ಕಳು ಸೊಸೆಯರು ಮೊಮ್ಮಕ್ಕಳು ಎಲ್ಲರೂ ನೋಡ್ರಿ. ಇಡೀ ಒಂದು ಕುಟುಂಬದ ಫೋಟೋಗಳು ಅದೆಲ್ಲನೂ ಕೂಡ ಅದಾವ. ನಾನು ಹಂಗೆ ನಿಮ್ಗೆ ಶೇರ್ ಮಾಡ್ಕೊತಾನೆ ಹೋಗ್ತೀನಿ ನೋಡ್ರಿ. ನಮ್ಮ ಮಂತನದೊಳಗೆ ಅಂದ್ರೆ ನಮ್ಮ ಗಂಡಮ್ಮನ ಹೆಸರೇ ಈ ದೊಡ್ಡಕ್ಕಾಗಿಟ್ಟೈತ್ರಿ, ಗಂಗಮ್ಮ ಅಂತೇಳಿ ಇವ್ರ ಹೆಸರು. ಇವ್ರಾಗಿರ್ಬೋದ, ಸುಜಾತಕ್ಕಾಗಿರ್ಬೋದ ಮತ್ತು ರತ್ನ ಆಗಿರ್ಬೋದ, 3 ಮಂದಿ ಭಾಳ ಸೌಮ್ಯ ಸ್ವಭಾವದವ್ರಿ, ಮಾತು ಕಡಿಮೆ. ಅದು ನಾನು ಮತ್ತು ಸರು ಇಬ್ಬರು ಒಂದು ಸೌನು ವಟ ಅಂತಿರ್ತೀವಿ ರೀ, ಮಾತಾಡ್ತಿರ್ತೀವಿ. ಸ್ವಲ್ಪ ಅಂದರೆ ಮಾತಿನಾಗ ಸ್ವಲ್ಪ ಇದು ನೋಡ್ರಿ. ಅದನ್ನು ಬಿಟ್ಟರೆ ಎಲ್ಲರೂ ಕೂಡ ಒಂದು ಒಳ್ಳೆಯ ಸಂಸ್ಕಾರನೇ ಕೊಟ್ಟಿದ್ದಾರೆ ನಮ್ಮ ಮಂತನದೊಳಗೆ. ಹಂಗೆ ವಿಡಿಯೋ ಇನ್ನೂ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ, ಖಂಡಿತವಾಗ್ಲೂ ಕೂಡ ಒಂದು ಲೈಕ್ ಕೊಡ್ರಿ. ಇದೇ ಥರ ಭಾಳಷ್ಟು ಸಪೋರ್ಟ್ ಕೊಡ್ರಿ. ನಮ್ಮಂಥ ಒಂದು ಹೌಸ್ ವೈಫ್ ಹೆಣ್ಮಕ್ಳಿಗೆ ಬೆಳೆಸಿ. ನಾವು ಎಲ್ಲರಿಗೂ ಬಟ್ಟೆ ಮಾಡಕತ್ತೀವ್ರಿ, ಮಕ್ಕಳು ಮರಿ ಎಲ್ಲರೂ ಬಂದಾರಿ, ಮೊಮ್ಮಕ್ಕಳು ಬಂದಾರಿ, ಎಲ್ಲ ಚಂದ ಆಗೈತ್ರಿ. ತಮ್ಮನ ಮನೆ ಮಾತಾಡು ಮತ್ತೆ. ನಮ್ಮ ದೊಡ್ಡಮ್ಮರು ನೋಡ್ರಿ, ಲಾಸ್ಟ್ ಟೈಮ್ ಬಂದ ನೋಡಿರಿ ನೀವು. ನಮ್ಮ ಅಪ್ಪರ ಅಣ್ಣನ ಏನ್ತ್ರಿ, ನಮ್ಮ ದೊಡ್ಡಪ್ಪರ ಏನ್ತ್ರಿ, ನಮ್ಮ ದೊಡ್ಡಮ್ಮರ್ರಿ ಹೌದಿಲ್ರಿ. ಇವರು ದೊಡ್ಡಮ್ಮರ್ರಿ, ಇವ್ರ ತಂಗಿಯರ್ರಿ ಅವರು. ನೀವು ಹಾಯ್ ಮಾಡ್ರಿ. ನೀವು ಬಿಜಾಪುರದನರಿ, ಇಲ್ಲಿ ರೀ? ಹೌದ್ರಿ. ಹಾಂ ನೋಡ್ರಲ್ಲ, ಎಲ್ಲಾರು ಮನಿ ಮಕ್ಕಳವ್ರಿ, ಗೆಳತಿಯರ್ರಿ, ಎಲ್ಲಾರು ಬಂದಾರ ನೋಡ್ರಿ. ಭಾಳ ಚಂದ ಅದಾರ್ರಿ ಎಲ್ಲಾರು ಓಣ್ಯಾಗ, ಭಾಳ ಖುಷಿ ಅದಾರ್ರಿ. ಎಲ್ಲರೂ ಚೆನ್ನಾಗಿ ಅದಾರ್ರಿ. ಯಾರಿಲ್ಲ ನೋಡಪ್ಪಕ್ಕೆನ ಏನೇನ ಆರಿ ಮನೆ ನೋಡಿ ಟಾಟಾ ಬಾಯ್ ಬಾಯ್. ನಮ್ದು ಹಿಂಗ ನೋಡ್ರಿ ಚಂತನ ಫೋಟೋ ತಕೊಂಡಂತೀನಿ. ಓರಿ ಅದೇ ರೀ, ಶಾಲಿ ಶಾಂತಿ ಐತ್ರಿ. ಎಲ್ಲ ಮಂದಿ ಬಂದಾರ್ರಿ, ಭಾಳ ಅಕ್ಕಂಗ್ಯಾರು, ಅಣ್ಣತಮ್ಮರು, ಮಂದಿ ಮಕ್ಕಳು ಎಲ್ಲರೂ ಬಂದಾರ. ಸೋಲಾಪುರ ಚಂದ ಆಗೈತೆ ನೋಡ್ರಿ. ನಮ್ಗೆ ಇಲ್ಲ ಮನುಷ್ಯ ಒಂದು ತ್ರಾಸ ಇಲ್ಲ, ಏನು ಮಾಡ್ಕೊಳೋದಿಲ್ಲ. ಇದನ್ನ ನೋಡಿ ಖುಷಿ ಪಡ್ಕೊಳೋದು ಅದಾರ. ಇವರೆಲ್ಲ ಇಲ್ಲೇ ಬಿಜಾಪುರದಾರ ನೋಡ್ರಿ. ಅಕ್ಕರ ಮನೆ ಆಜು ಬಾಜುಕ್ದಾರ ಇದ್ದಾರಂತ್ರಿ. ಅಲ್ಲೇ ಅದಾರಂತ. ಏಯ್ ನಿಮ್ಮ ಅವು ಕೊಟ್ರನ್ ಸೀರಿನ, ನಿಮ್ಮ ಅವು ಕೊಟ್ಟಾರನ್ ಸೀರಿನ. ಹಾಂ ಕೊಟ್ರ. ಹೇಳ್ರಿ. ಯಾಕಪ್ಪಿ ಗೆಟಪ್ ಚೇಂಜ್ ಮಾಡ್ದೇನ? ಚೇಂಜ್ ಮಾಡಂಗ ಚೇಂಜ್ ಮಾಡಿದೆ. ಏ ಮಾಡಿದಿಲ್ಲ ಗೆಟಪ್ ಚೇಂಜ್. ಹ್ಞೂ ಅಂದಿಲ್ಲ, ಹ್ಞೂ ಅನ್ಬೇಕಿಲ್ಲ ಮತ್ತೆ.
ಅಲ್ಲೇನೋ ನಡೆದದ್ರಿ. ಹಾಂ, ಎಲ್ಲರೂ ಆರಾಮದಿರಲ್ರಿ? ನೋಡ್ರಿ, ಹಿಂಗೆ ಸಪೋರ್ಟ್ ಮಾಡ್ರಿ. ಅವ್ರ ಮನೆ ಪಕ್ಕದವ್ರೇ ಅದಾರ್ರಿ ಇವರೆಲ್ಲರೂ. ಯಾರೋ ಒಬ್ರು ಇರ್ಬೇಕ್ರಿ ಮೇನ್ ಕ್ಯಾಂಡಿಡೇಟ್. ಎಲ್ಲ ಓನ್ ಕಟ್ಟನ್ ಮಂದಿ ನೋಡ್ರಿ ಇವರೆಲ್ಲರೂ. ಇವರೊಬ್ರು ಅದಾರ ನೋಡ್ರಿ. ಹಿಂಗ ಇರ್ಬೇಕ್ರಿ, ನಮಗೂ ಹಿಂಗ ಇಷ್ಟ ರೀ. ಖುಷಿ ಆಯ್ತು ತಗೋರಿ. ಇಲ್ಲ ಎಲ್ಲಿ ಹೋದ್ರಿ ಹಿಂಗೆ ನಮ್ಮನ್ನ ಮನ್ಯಾಗ ಮಾಡ್ಲಿಕ್ಕಂದ್ರೆ ನಮ್ಮನ್ನ ಯಾರು ಪುನಃ ಹಿಡಿತಿದ್ರಿ. ಇದನ್ನ ಮಾಡಿ ಎಲ್ಲಿ ಹೋದಲ್ಲಿ ಪರಿಚಯ ಹಿಡಿದು ಮಾತಾಡಿಸ್ತಾರೆ, ಅದೇ ಖುಷಿ ನಮಗೆ. ಇರ್ಬೇಕ್ರಿ ಬಂಧು ಬಳಗ. ಹಾಂ, ಥ್ಯಾಂಕ್ಸ್ ರೀ ಎಲ್ಲರಿಗೂ. ಅವ್ರು ಹೊಂಟಾರಂತ್ರಿ ಊರಿಗೆ, ಮಾತಾಡ್ಸ್ತೇನೆ. ಹಾಂ ಹಾಂ. ಮಾಮ ಆರಾಮದಿಲ್ಲ? ನಮ್ಮ ಸಾದ್ರ ಮಾವರು ನೋಡ್ರಿ ಇವ್ರು. ಓಯ್ ನಾವು ಮಸ್ತ್ ಅದಿ. ನಾವು ಬರೋಬರದಿ. ನಾನು ನಿನ್ ಫೋಟೋ ಹೊಡ್ಕೊಳಮ್ಮ. ಯಾರಿಗೆ? ನಮ್ಮ ಅತ್ತಿಗೆ ಹೊಡ್ಕೊ ಅಂತ ಇದದು ಬಾಯ್ತದ ಮಾಮ. ಹಾಂ, ಈ ಮಾಮಾರ ಮಿಸ್ಸಸ್ ನೋಡ್ರಿ ಇಲ್ಲದಾರ ನೋಡ್ರಿ. ಅವ್ರು ಆ ಕಡೆ ಲಕ್ಷ ಐತ್ರಿ ಸದ್ಯಕ್ಕೆ. ಅವರು ಊರಿಗೆ ಹೊಂಟಾರತ್ರಿ, ಗಾಡಿ ಹೊಂಟೈತಿ. ಹಾಂ ಹಾಂ ಹಾಂ. ಖುಷಿ, ಸಿಂಧು, ಟಾಟಾ ಟಾಟಾ. ಏ ಅಮ್ಮ, ಇದೊಂದು ಅದ್ರಾಗಿಡಪ್ಪು. ಟಾಟಾ, ಬಾಯ್ ಬಾಯ್. ಬಿಡ್ತೇವ ನನಗಂತ್ರಿ. ಯಾಕಾರ ನಾಲ್ಕು ಮಕ್ಕಳು ಹೊಡೆದ್ನವ ನಾ ಅಂತೀನಿ. ಅವ್ರೆಲ್ಲ ನಾವೇ ಹೊಡೆದವ್ರು ಕಪ್ಪ ಇಲ್ಲಿ ಕಾಣ್ ಭಾಳ ಮಾಡ್ತಾರೆ ಅವರು. ಅದೇ ಗಾಡಿ ನೀವು ಹೋಗೋದ? ಬಸ್ ಸರ್ ಹೋಗಲ್ಲ. ಸರ್ ಹೋಗಲ್ಲಿ ಈಗ ನಿಮ್ಮ ಕೈಯಾಗ ಆಧಾರ್ ಕಾರ್ಡ್ ತಗೋರಿಕ್ಕಿದ್ ಬಸ್ನೇ ಹೋದ. ಆಧಾರ್ ಕಾರ್ಡ್ ತಗೊಂಡಿಲ್ಲ. ನಮ್ದು ಆಧಾರ್ ಕಾರ್ಡ್ ನಡೆಯಲ್ಲ ನಮ್ಮ ಕಡೆ. ಸೋಲಾಪುರ ಮಂದಿ ಎಲ್ಲಿ ನಡೆಯಲ್ಲ. ಅವಕಿಗೆ ಅರ್ಧ ಐತೆ. ಸರ್ ಹೋಗಿ ಕೂತ ಅಲ್ಲ ಅಂದ್ರೆ ಆಮಮ್ಮಿ ಎಲ್ಲಿದ ಸರ್ ಉಂಟು ಬಸ್ಸಿಗೆ. ನೀನಮ್ಮ ನೀನ ನಾಳೆಗೆ ಮುಂಜಾನೆ. ಮಾಡಿಲ್ಲ ಒಟ್ಟಾಕಿ. ನಮ್ಮ ಓಂ ಭಯ್ಯ ನೋಡ್ರಿ, ಅವ್ರ ದೊಡ್ಡ ಪಪ್ಪನ ಬಲ್ಲೆ ಕುಂತಿದ್ದಾನ. ಯಜಮಾನ್ರು ಭಾಳ ಹೆದರ್ತಾರ್ರಿ ಸಣ್ಣ ಮಕ್ಕಳು ಹೊತ್ಕೊಳೋದಕ್ಕೆ. ಯಾಕಂದ್ರೆ ಅವರು ದೊಡ್ಡಕ್ಕನ ಮಗಳು ಸಣ್ಣಕ್ಕಿದ್ದಾಗ ಹೊತ್ಕೊಂಡಿದ್ರಂತ. ಇವ್ರು ಗೊತ್ತಾಲಾರ್ದಕ್ಕೆ ಅದು ಗೋಣ್ ಕೆಡವಿದ್ರಂತ. ಹಾಗಾಗಿ ಅದು ಭಾಳ ಹೈರಾಣಾಗಿ ಸ್ವಲ್ಪ ಹೆದರ್ತಾರೆ ಅವ್ರು. ಪಿಲ್ಲುಗೂ ಆಗಲಿ ಮತ್ತು ಸ್ನೇಹಾಗಲಿ ಅವರು ಭಾಳ ಸಣ್ಣವರಿದ್ದಾಗ ಹೊತ್ಕೊಂಡಿಲ್ರಿ. ಅವರು ಒಂದು 6-7 ತಿಂಗಳು ಆಗೋವರೆಗೂ ಅವರು ಭಾಳ ಹೆದರ್ಯಾರ ನೋಡ್ರಿ, ಹೊತ್ಕೊಂಡಿಲ್ಲ ಅವರು. ಮತ್ತು ಹಂಗತ್ತೆ ಆದ ಸಣ್ಣ ಇರ್ತಾವೆ ಗೊತ್ತಾಗಂಗಿಲ್ಲ, ನಮಗೂ ಅಂಜಿಕೆ ಬರ್ತದೆ ಅಂತೇಳಿ ಜಾಸ್ತಿ. ಮತ್ತು ಅವ್ರು ವಿಡಿಯೋದಾಗೂ ಬರೋಕ್ಕೆ ಇಷ್ಟಪಡಲ್ಲ. ಫೋಟೋಸ್ ಅಂತರೂ ಅವರಾಗಿ ಅವ್ರು ಒಂದು ಫೋಟೋಸ್ ತೊಗೊಳಂಗಿಲ್ಲ ಮಾರಾಯ. ಅವ್ರಿಗಷ್ಟು ಕಂಫರ್ಟಬಲ್ ಆಗಲ್ರಿ. ಹಾಗಾಗಿ ನಾನು ಕೂಡ ಯಾರಿಗೇ ಆಗಲ್ಲಕ್ಕ ನಾನು ಫೋರ್ಸ್ ಮಾಡೋಂಗಿಲ್ಲ. ವಿಡಿಯೋದಾಗ ಬರೋರಿಗೆ ಅಲ್ಲಿ ಎಲ್ಲರೂ ಇಷ್ಟಪಟ್ಟೆ ಬರ್ತಾರೆ. ಬಟ್ ನಾನು ಮಾಡಿ 3 ವರ್ಷ ಮುಗಿದು 4ನೇ ವರ್ಷ ರನ್ನಿಂಗ್ ಐತಿ. ಇನ್ನೂ ಅವ್ರು ಹಂಗೇ ಇದ್ದಾರೆ. ಸ್ಟಾರ್ಟಿಂಗ್ ಫಸ್ಟ್ ಡೇ ವಿಡಿಯೋ ಮಾಡ್ದಾಗಿಂದ ಇವತ್ತಿನವರೆಗೂ ಅದೇ ಥರನೇ ಇದ್ದಾರೆ. ಅವರು ಸ್ವಭಾವ ಅಂತರೂ ಬದಲಾಗಿಲ್ಲ. ಸೊ ಮತ್ತು ಎಲ್ಲರೂ ಕೂಡ ಭಾಳ ಖುಷಿಯಿಂದ ಬರ್ತಾರೆ ನಮ್ಮ ಒಂದು ವಿಡಿಯೋದೊಳಗೆ.
ಒಂಬಯ್ಯ ನೋಡ್ರಿ ಇವಾಗ ಗಂಡ ಭಾಳ ಟೈಮ ಸಿಗ್ಲಿಲ್ಲ ರೀ ನನಗೆ ಭಾಳ ಹಳ್ಯಾಳಾತ ಆಮ್ಯಾಗ. ಸೊ ಇನ್ನೊಂದು ಸ್ವಲ್ಪ ನೆಕ್ಸ್ಟ್ ಟೈಮ್ ವಿಡಿಯೋ ತೊಗೊಳೋದ್ರಾಗ ದೊಡ್ಡವಾಗಿರ್ತಾನೆ. ನಾನೇ ಈ ಥರ ಸ್ವಲ್ಪ ಫೋಟೋ ತಕೊಂಡ್ರೆ ಆಯ್ತಂತ ಫೋಟೋ ತಗೊಂಡೆ ನೋಡ್ರಿ. ಹೌದು, ಮತ್ತು ನಮ್ಗೆ ಇಂಥರ ಬೇಕು ಮಾಡನ್ನಾರ. ಸೌಕಾಸ ಊಟ ಮಾಡ್ರಿ, ಯಾರನ್ನೂ ಕರಿಬೇಡ್ರಿ. ಅಪ್ಪು ನೀವು ಊಟ ಮಾಡಿಲ್ಲ? ಹಾಂ, ಉಪವಾಸನ್ರಿ. ಹಾಂ, ಏನಪ್ಪಿ? ಫೋಟೋ ಗ್ರೂಪ್ ಅಂತ ಹ್ಞೂ ಓದ್ತೀನಪ್ಪಿ. ಅವ್ವಾ ಅತ್ತಿ ನೀವು ಬೇಕು ನೀಟಾಗಿ ಅಲ್ಲಿ. ಅತ್ತಿ ಅತ್ತಿ ನೀನು ಮಾಮ ಮಿಸ್ ಆಗಿರಲ್ಲಿ ಆಗ್ಯದಿ. ಅಪ್ಪಿ ವಿಡಿಯೋ ಮಾಡತ್ತೇನು? ಎಲ್ಲ ಒಮ್ಮೆ ಬರ್ರಿ. ಫಸ್ಟ್ ನೋಡ್ರಿ ಕಡೆ. ಹಲೋ, ಕ್ಯಾಮ್ರಾ ನೋಡ್ರಿ ಸರ್. ಒನ್ ಸೈಡ್ ನೋಡ್ರಿ ಕಡೆ. ಹಲೋ, ಕ್ಯಾಮ್ರಾದಾಗ ಬರ್ತೀನಿ. ಇಲ್ಲಿ ನನ್ನ ಬಾಜುಕೆ ನಿಂತಾರ ನೋಡ್ರಿ, ನೀವು ಅವ್ರು ನೋಡತ್ತಿರಲ್ಲ, ಅವರು ಕೂಡ ನಮ್ಮ ಮಾಮಾರ ಹೆಂಡತಿಯರ ಆಗ್ಬೇಕು ನೋಡ್ರಿ. ಇವ್ರ ಹೆಸರು ಸುವರ್ಣಕ್ಕ ಅಂತೇಳಿ. ಟೋಟಲಿ 4 ಮಂದಿ ಸೋದರ ಮಹೋದಯರ. ಇವರು 3ನೇದವ್ರು ನೋಡ್ರಿ. ಮತ್ತು ನಮ್ಮ ಅಕ್ಕ 4ನೇದಕ್ಕೆ ನೋಡ್ರಿ. ಅಕ್ಕನೇ ಸಣ್ಣಕ್ಕೆ ನೋಡ್ರಿ. ಮತ್ತು ಇವ್ರ ಪಕ್ಕದಲ್ಲಿ ನಿಂತಿದ್ದವರು ಸರ್ವಕ್ಕ ಅಂತೇಳಿ, ಅವರು ದೊಡ್ಡಮ್ಮರ ಮಗಳು ಆಗ್ಬೇಕ್ರಿ. ಇಲ್ಲೇನ ಮತ್ತು ಕೈಯ ಕಂಕಣ ಕಟ್ಕೊಂಡಿದ್ದಾರೆ ನೋಡ್ರಿ. ಅವರು 2ನೇ ಅತ್ತಿಯರಿ. ಅವ್ರ ಬಾಜುಕೇನು ಕೂತಾರ ನೋಡ್ರಿ, ಅವರ ಫಸ್ಟ್ ಅತ್ತಿಯರು ನೋಡ್ರಿ. ಇಲ್ಲೇ ಇದ್ದಾರೆ 4 ಮಂದಿ ನೆಗಂಡಿ ಮಕ್ಕಳು ರೀ. ಇವರು ಮಾವದೇರ ಹೆಂಡ್ತಿಯರು ನೋಡ್ರಿ. ಅವರು ಅನ್ಸಮ್ಮತ್ತಿ, ರುದ್ರಮ್ಮತ್ತಿ, ಸುವರ್ಣಕ್ಕ ಮತ್ತು ಗಂಗಮ್ಮಕ್ಕ ಅಂತೇಳಿ ಇವರು 4 ಜನ ನೋಡ್ರಿ ನೆಗಂಡಿ ಮಕ್ಕಳು, ಅಕ್ಕ ತಂಗಿಯರು. ಯಾಕೆದ್ಲಲ್ಲ ಕುಂದ್ರಬೇಕು ನೀನು.
ಮತ್ತೀಗ ಏನು ಮಾಡ್ತೀರಿ ಈಗ ನಾಳೆ ಬರಮ್ಮ ಬೇ ಮತ್ತೆಲ್ಲರೂ ಕೂಡ ನಾಳೆ ಬಂದು ಏನಕ್ಕೆ ಮಾಡ್ರಿ ಎಲ್ಲ ನಿಮ್ದ ಲಾಸ್ಟ್ ಮೂಮೆಂಟ್ನೊಳಗೆ ಈ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಹಾಕಾಕತ್ತೀನಿ. ನಾನೊಬ್ರ ಕೈಯಾಗ ಕೊಟ್ಟಿದ್ದೇನೆ ರೀ ಮೊಬೈಲ ವಿಡಿಯೋ ಮಾಡಿರಿ ಅಂತೇಳಿ. ಬಟ್ ಅದು ವಿಡಿಯೋ ಕ್ಯಾಪ್ಚರ್ ಮಾಡಿಲ್ಲ, ಅವರು ಜಸ್ಟ್ ಫೋಟೋಸ್ ಅಷ್ಟೇ ತೆಗೆದಿದ್ದಾರೆ. ಹಾಗಾಗಿ ನಾನು ಲಾಸ್ಟ್ ಮೂಮೆಂಟೊಳಗೆ ಹಾಕಾಕತ್ತೀನಿ. ಅಕ್ಕ ಮಾಮರ ಬಗ್ಗೆ ಏನು ಹೇಳಿದ್ರು ಕಡಿಮೆನ ಅಂತ ಅನ್ನಿಸ್ತೈತೆ ರೀ. ಲೋಕದಂತೆ ನಾವು ಕಾಕಾ ಬಾಬನ ಮಕ್ಳು ಆಗ್ತೀವಿ. ಆದ್ರೆ ಎಲ್ಲ ಕಡೆ ನೋಡ್ತೀನಿ ನಾನು ಕೂಡ. ಬಟ್ ಕಾಕಾ ಬಾಬನ ಮಕ್ಳು ಅಂದ್ರೆ ಯಾರು ಕೇರ್ ಅನ್ನಂಗೆ ಇರ್ತಾರೆ. ಬಂದವ್ರಿಗೆ ಪಟ್ ಅಂತ ಮಾತಾಡಿಸ್ಲಂಗಿಲ್ಲ. ಬಂದರಿಗೆ ಬರ್ರಿ ಒಂದು ಕಪ್ ಚಹಾ ಕುಡಿಯೋಂತೂ ಕೂಡ ಕರೀದೇ ಇರೋವಂಥ ಜನರು ಕೂಡ ಇದ್ದಾರೆ, ನಾವು ಕೂಡ ನೋಡಿದ್ದೀವಿ. ಸೊ ಅಂಥದ್ರೊಳಗೂ ಈಗಿನ ಕಾಲದಾಗೂ ಅಕ್ಕ ನಮ್ಮನ್ನು ಯಾವತ್ತೂ ಅವರು ಕಾಕಾ ಬಾಬನ ಮಕ್ಳು ಅಂತ ಕೇಸಿ ಅವರು ಕೂಡ ನೋಡಿಲ್ಲ, ನಾವು ಕೂಡ ನೋಡಿಲ್ಲ. ದೊಡ್ಡಮ್ಮನೂ ಕೂಡ ಅಷ್ಟೇ, ದೊಡ್ಡಪ್ಪನೂ ಕೂಡ ಅವರು ಭಾಳ ನಾವು ಸಮೀಪಿದ್ರೆ ಏನು ಎಲ್ಲರಂಗೆ ನಾವು ಇರ್ತಿದ್ವೇನೋ, ಒಬ್ರಿಗೊಬ್ರು ನಾವು ಅವರು ಹಳೆ ಊರಾಗಿರ್ತಿದ್ರು, ನಾವು ಹೊಸ ಊರಾಗಿರ್ತಿದ್ವಿ. ಅಂದ್ರೆ ಅಲ್ಲಿಂದ ಇಲ್ತನ ಒಟ್ಟು ನಮ್ಗೆ ಬೇರೆ ಅನ್ನೋದು ಒಂದು ಭಾವನೆ ಬಂದಿಲ್ಲ ನೋಡ್ರಿ. ನಾವೆಲ್ಲರೂ ಒಂದೇ ಅನ್ನೋದನ್ನೇ ಒಂದು ಚೌಕಟ್ಟಿನೊಳಗನೆ ಇದ್ದೀವಿ ಇಲ್ಲಿವರೆಗೂ ಕೂಡ. ಈ ಒಂದು ಪ್ರೀತಿ ವಿಶ್ವಾಸ ಯಾವಾಗಲೂ ಕೂಡ ಇದೇ ಥರ ಇರಲಿ ಅಂತೇಳಿ ನೀವು ಕೂಡ ನಮ್ಗೆ ಬ್ಲೆಸ್ಸಿಂಗ್ಸನ್ನು ಮಾಡಿರಿ. ನಮ್ಮ ಫ್ಯಾಮಿಲಿ ಮ್ಯಾಗ ಯಾರು ಕೆಟ್ಟ ದೃಷ್ಟಿನೂ ಕೂಡ ಬೀಳದೆ ಇರೋ ಥರ ಇರಲಿ ಅಂತೇಳಿ ನಾನು ಕೂಡ ದೇವರನ್ನು ಕೇಳ್ಕೊತೀನಿ. ಮತ್ತು ನಮಗೂ ಕೂಡ ಹೋದ ತಕ್ಷಣವೇ ಅಂದರೆ ಈಗ ಒಬ್ಬೊಬ್ರಿಗೆ ನಮಗೂ ಲಗುಟ್ ಹೋಗೋದು ಆಲಿಲ್ರಿ ಅಡ್ವಾನ್ಸ್ ಆಗಿ. ಹಾಗಾಗಿ ಮತ್ತು ಒಬ್ಬೊಬ್ರಿಗೆ ಒಂದೊಂದು ಜವಾಬ್ದಾರಿ ಒಪ್ಸಿರ್ತಾರೆ ನೋಡ್ರಿ. ಹಾಗಾಗಿ ಹೋದ ತಕ್ಷಣವೇ ಕುಂಕುಮ ಹಚ್ಚಿ ನನ್ನ ಕೈಯಾಗ ತುಂಬ ಆಯರಿ ಕೊಟ್ರೆ ಅವರು ಕೂಡ ಅಕ್ಕರ ಆಗ್ಬೇಕು ನಮಗೆ, ಶಿವಲೀಲಾ ಅಕ್ಕ ಅಂತೇಳಿ. ಬಟ್ ನಾನು ಆಮ್ಯಾಗ ಆಯರಿ ಮಾಡಿದೆ ಅಂದ್ರೂ ಮತ್ತು ಒಳ್ಳೆ ನಮ್ಮಿಬ್ಬರನ್ನು ಕೂಡಿಸಿ ಶಾಲ್ ಹಚ್ಚಿ ಮತ್ತು ನಮಗೊಂದು ನೆನಪಿನ ಕಾಣಿಕೆ ಅಂತಲೂ ಕೂಡ ಅವ್ರು ಕೊಟ್ಟರು. ಅದಂತೂ ನಮ್ಗೆ ಒಂದು ಒಳ್ಳೆ ಯಾವತ್ತಿಗೂ ಮರೆಯೋಕ್ಕಾಗದೇ ಇರೋವಂಥ ಒಂದು ಮೆಮೊರಿ ಅಂತ ಅನ್ಕೋತೀನಿ. ಯಾಕಂದ್ರೆ ಯಜಮಾನ್ರ ಜೊತೆ ಕೂತು ಆ ಥರ ನನಗವ್ರು ಸನ್ಮಾನನೇ ಮಾಡಿದರು. ಸೊ ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಯೂಟ್ಯೂಬರ್ ಅದಿರಿ, ನಿಮ್ಗೆ ಸನ್ಮಾನ ಮಾಡ್ತೀವಿ ಗಂಡ ಹೆಂಡ್ತಿಗಂತ ಮಾಮ ಹುಡುಗಾಟ ಮಾಡ್ಕೋತ ಶಾಲು ಹಚ್ಚಿದ್ರು. ಅದು ಯಜಮಾನ್ರ ಜೊತೆಗೆ ಭಾಳ ಅಂದ್ರೆ ಭಾಳ ಖುಷಿ ಅಂತ ಅನಿಸಿತ್ತು ನೋಡ್ರಿ. ಏನು ಹೇಳ್ಬೇಕೋ ಗೊತ್ತಿಲ್ಲ. ಒಂಥರ ಒಟ್ಟು ಎಲ್ಲರೂ ಕೂಡ ಇದೇ ಥರ ನಾವು ಖುಷಿಯಾಗಿ ಎಲ್ಲರೂ ಕೂಡ ಇರೋದೊಂದು ಲೈಫ್ ಐತೆ ಎಲ್ಲರಿಗೂ. ಎಲ್ಲರ ಜೊತೆಗೆ ಆದಷ್ಟು ಪ್ರೀತಿ ವಿಶ್ವಾಸದಿಂದ ಇರೋನು. ಸೊ ಏನೂ ಕೂಡ ತೊಗೊಂಡು ಹೋಗಂಗಿಲ್ಲ ನೋಡ್ರಿ ಫ್ರೆಂಡ್ಸ. ಪ್ರೀತಿ ವಿಶ್ವಾಸ ಆತ್ಮೀಯತೆ ಇದೇ ಭಾಳ ದಿನ ಬರುವಂಥದ್ದು. ಎಲ್ಲರಿಗೂ ಅದು ಬರೋಂಗಿಲ್ಲ, ಎಲ್ಲರಿಗೂ ಆ ಭಾವನೆ ಇರೋಂಗಿಲ್ಲ. ಬಟ್ ಅಕ್ಕ ಹೆಸ್ರಿಗೆ ತಕ್ಕಂಗೆ ಇದ್ದಾರೆ, ಮಾಮಾರು ಕೂಡ ಅಷ್ಟೇ. ಯಾವತ್ತಿಗೂ ಕೂಡ ಇದೇ ಒಂದು ಆತ್ಮೀಯತೆ ನಮ್ಮ ಜೊತೆಗೆ ಉಳಿಲಿ. ದೊಡ್ಡಪ್ಪವ್ರು ನಮ್ಮ ಜೊತೆಗೆ ಇರಬೇಕಾಗಿತ್ತು, ಅದೊಂದು ಫೀಲ್ ಆಯ್ತು. ಬಟ್ ಮೊದಲು ಅಷ್ಟೊಂದು ಅಂದ್ರೆ ಪದೇ ಹಿಂಗೆ ಜಾಸ್ತಿ ಅಟ್ಯಾಚ್ಮೆಂಟ್ ಹೋಗೋದು ಬರೋದು ಯಾವಾಗಾರ ಒಮ್ಮೊಮ್ಮೆ ಇತ್ತು. ಆದ್ರೂ ಬಟ್ ಅದು ಒಂದು ಕ್ಷಣ ಅದು ಒಂದು ಮಿಸ್ ಆಯ್ತು ನೋಡ್ರಿ, ಅದೇ ಬೇಜಾರು. ನಮ್ಮ ತನಕ ನಾವು 5 ಮಂದಿ ಹೆಣ್ಮಕ್ಳು ಇದ್ರೂ ಕೂಡ ಒಂದು 5 ಮನೆ ಸೊಸ್ತೆಯರದ್ವಿ, ನಾವು 5 ಮನೆ ಮಹಾಲಕ್ಷ್ಮಿಯರದ್ವಿ. ಒಂದು 5 ಮನೆ ಮನೆತನವನ್ನು ನಾವು ಎತ್ತಿ ಹಿಡಿದಿದ್ದೀವಿ. ನಾವು ಯಾವ ಗಂಡ್ಮಕ್ಳಿಗೂ ಕೂಡ ಕಡಿಮೆ ಇಲ್ಲ. ಸೊ ದೊಡ್ಡಮ್ಮರು ಅದಾರ ಮತ್ತು ನಮ್ಮ ಅಪ್ಪ ಅಮ್ಮ ಅವ್ರನ್ನಷ್ಟೇ ನಮ್ಮ ಕಡೆಯಿಂದ ಸಾಧ್ಯ ಆದಷ್ಟು ಚೆಂದಾಗ ನೋಡ್ಕೋತೀವಿ. ಈ ಒಂದು ವಿಡಿಯೋ ಹೆಂಗೆ ಅನಿಸಿತ್ತು ಕಮೆಂಟ್ ಮಾಡಿ ಹೇಳ್ರಿ. ಜೊತೆಗೆ ಇನ್ನೊಂದು ಖುಷಿ ಏನಪ್ಪ ಅಂತಂದ್ರೆ ನಮ್ಮ ಊರಿನವರು ಕೂಡ ನಮ್ಮ ವಿಡಿಯೋ ನೋಡ್ತಾರೆ, ಅಲ್ಲಿ ಬಂದವರು ಕೂಡ ಮಾತಾಡ್ಸಿದ್ರು. ಅದೊಂದು ಭಾಳ ಹೆಮ್ಮೆ ಅನಿಸಿತ್ತು. ಮನೆಗೆ ಇದ್ವಪ್ಪ ಅಂದ್ರೆ ನಮ್ಮನ್ನು ಯಾರು ಕೇಳ್ತಿದ್ರಿ ಹೇಳ್ರಿ. ಈ ಒಂದು ವಿಡಿಯೋ ಸ್ಟಾರ್ಟಿಂಗ್ ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ ನೆಗೆಟಿವಿಟಿನೂ ಕೂಡ ಬಂದವು. ಯಾರೇ ಒಂದು ಕೆಲಸ ಮಾಡ್ತಾರಂದ್ರೆ ಅದರೊಳಗೆ ನೆಗೆಟಿವ್ ಪಾಸಿಟಿವ್ ಎರಡೂ ಇದ್ದೇ ಇರ್ತೈತಿ. ಬಟ್ ನಮ್ಮ ಕೆಲಸ ನಾವು ಶ್ರದ್ಧೆ ನಿಷ್ಠೆಯಿಂದ ಮಾಡಿದ್ರೆ ಯಾವತ್ತುಗಳು ದೇವ್ರು ನಮ್ಗೆ ಕೈ ಹಿಡಿತಾನ. ಇದರಿಂದ ಒಂದು ತನ್ನ ಸಿಗುತ್ತಪ್ಪ ಅಂದ್ರೆ ಅದು ನಮ್ಗೆ ದೇವ್ರ ಸಮಾನ ಈ ನಮ್ಮ ಕೆಲಸ. ಹಾಗಾಗಿ ಸೊ ಯಾರೇನು ಅಂದ್ಕೊಂಡ್ರು ಕೂಡ ನೀವು ಮಾಡುವಂಥ ಕೆಲಸದೊಳಗೆ ನೀವು ಶ್ರದ್ಧೆ ನಿಷ್ಠೆಯಿಂದ ನೀವು ಮಾಡಿರಿ. ಯಾರ ಬಗ್ಗೆ ತಲೆ ಕೆಡ್ಸೋಣಕ್ಕೆ ಹೋಗಬೇಡ್ರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡ್ರಿ. ಎಲ್ಲಿ ಹೋದಲ್ಲೂ ಕೂಡ ಬೆಟ್ಟಾಗಿ ಮಾತಾಡ್ಸ್ತಾರೆ, ಅದು ಒಂದು ಭಾಳ ಖುಷಿ ಅಂತ ಅನ್ನಿಸ್ತೈತಿ. ಓಕೆ ರೀ, ವಿಡಿಯೋನ ಮುಗಿಸುವಂಥ ಸಮಯ. ಮತ್ತು ನೆಕ್ಸ್ಟ್ ವ್ಲಾಗ್ದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಬಾಯ್.